ನಮ್ ಜನ ಏನಕ್ಕೆ ಹೋರಾಟ ಮಾಡ್ತಿದ್ದಾರೆ? ಗಿಲ್ಲಿ ಗೆದ್ರೆ ನಮಗೂ ಖುಷಿನೇ, ಆದ್ರೆ ನಮ್ ಜನಗಳಿಗೆ ಯಾವ್ದಕ್ಕೆ ಹೋರಾಟ ಮಾಡ್ಬೇಕು ಅಂತಾನೆ ಗೊತ್ತಿಲ್ಲ. ರೋಡ್ ಸರಿ ಇಲ್ಲ, ಪ್ರಾಪರ್ ಆಗಿ ಒಂದು ಮೇಂಟೆನೆನ್ಸ್ ಸಿಸ್ಟಮ್ ಇಲ್ಲ, ಸಾಮಾನ್ಯ ಜನರಿಗೆ ಹಾಸ್ಪಿಟಲ್ ವ್ಯವಸ್ಥೆ ಇಲ್ಲ, ಸರ್ಕಾರಿ ಶಾಲೆಗೆ ಪ್ರಾಪರ್ ಎಜುಕೇಶನ್ ಸಿಸ್ಟಮ್ ಇಲ್ಲ, ಬಡತನ, ರೇಪ್ಗಳು, ನ್ಯಾಯ ಸಿಗದೆ ಇರೋ ಎಷ್ಟೋ ಕೇಸ್ಗಳು, ಭ್ರಷ್ಟಾಚಾರ, ಸ್ಕ್ಯಾಮ್ಸ್, ಸಾಮಾನ್ಯ ಜನರ ಮೇಲೆ ಹೆಚ್ಚು ಟ್ಯಾಕ್ಸ್ಗಳು, ಪ್ರಕೃತಿ ನಾಶ, ಸೈನಿಕರಿಗೆ ಬದಲಾವಣೆ ಆಗ್ಲೇಬೇಕು. ಮತ್ತೆ ನಾವು ಅದೇ ದಾರಿ ಹಿಡ್ಕೊಂಡು ಇಲ್ಲ ನಂದು ಆ ಪಕ್ಷ ಈ ಪಕ್ಷ ಈ ಜಾತಿ ಆ ಧರ್ಮ ದುಡ್ಡು ಕೊಡ್ತಾರೆ ಓಟ್ ಹಾಕ್ತೀನಿ, ಫಾಲ್ಸ್ ಪ್ರಾಮಿಸಸ್, ಆಮೇಲೆ ಎಮೋಷನಲ್ ಏನೋ ಮಾತಾಡೋದು, ಆಮೇಲೆ ಪಬ್ಲಿಸಿಟಿ ಟಿವಿಲಿ ನೋಡೋದು, ಇವ್ನು ಸಿಕ್ಕಾಪಟ್ಟೆ ಪಬ್ಲಿಸಿಟಿ ಇದೆ, ಇವ್ನು ಗೆದ್ದು ಬಿಡ್ತಾನೆ ನನ್ನ ಓಟು ಹಾಕೋದು, ಹಂಗಾಗ್ಬಾರ್ದು. ಇನ್ನು ಮುಂದೆ ಜನ ಕೇಳೋ ಥರ ಆಗ್ಬೇಕು. ಬಾಪ್ಪ ಇಲ್ಲಿ ಏನು ಕೆಲಸ ಮಾಡ್ತೀಯ, ಹೆಂಗೆ ಮಾಡ್ತೀಯ ಹೇಳು, ನಂಗೆ ರಿಪೋರ್ಟ್ ಕೊಡ್ತೀಯಾ, ನೀನು ನಾಳೆ ಕೆಲಸ ಮಾಡಿದ್ರೆ ಕೆಳಗಿಳಿತೀಯಾ, ಈ ವ್ಯವಸ್ಥೆ ಮಾಡ್ತೀಯಾ, ಬಾ ನಾನು ಓಟ್ ಹಾಕ್ತೀನಿ. ಆ ಜನಕ್ಕೆ ಅದು ಪ್ರಜಾಪ್ರಭುತ್ವ ಅಂದ್ರೆ, ಪ್ರಜೆಗಳು ಲಗಾಮ್ ಹಿಡ್ಕೊಳ್ಳೋದೇ ಪ್ರಜಾಪ್ರಭುತ್ವ. ನಾನೊಂದು ಹೋರಾಟ ಮಾಡಿದ್ದೀನಿ, ಈ ರಾಜಕೀಯ ವ್ಯವಸ್ಥೆ ನಡೆಸಿ ಒಂದು ಪ್ರಜಾಪ್ರಭುತ್ವ ತರಬೇಕು, ಒಂದು ಪಕ್ಷ ಸ್ಥಾಪಿಸಬೇಕು, ಅದು ಜನರಿಂದ ಆಗಬೇಕು, ಟ್ರಾನ್ಸ್ಪರೆನ್ಸಿ ತರಬೇಕು, ಸಂಬಳ ಕೆಲಸ ಮಾಡೋ ಸಿಸ್ಟಮ್ ಬರಬೇಕು, ಪ್ರತಿಯೊಂದು ಪಾರದರ್ಶಕತೆ ಜನಕ್ಕೆ ತೋರಿಸ್ಬೇಕು, ರಿಪೋರ್ಟ್, ರೈಟ್ ಟು ರೀಕಾಲ್ ಬರಬೇಕು. ಇದೆಲ್ಲ ಒಂದು ದೊಡ್ಡ ಹೋರಾಟನೇ. ಇದು ಮುಚ್ಚಿಟ್ಟಿದ್ದಾರೆ ಅತ್ತೇನೆ, ನಮ್ ಕೆಲಸ ತಾನೆ, ಇದು ಒಂದು ಹೋರಾಟ ತಾನೆ. ಕರೆಕ್ಟ್. ಇದು ಯಾಕೆ ಹೋರಾಟ ಅನ್ಕೊಳ್ಳಲ್ಲ ನೀವು? ರಸ್ತೆಯಲ್ಲಿ ಹಿಡಿದು ಒಂದು ಬಾವುಟ ಇಟ್ಕೊಳ್ಳದೆ ಹೋರಾಟ ಅನ್ನಂಗಿದ್ರೆ ಅದಕ್ಕೊಂದಷ್ಟು ಜನ ಇರ್ತಾರೆ. ನಾನೊಂದರ ಹೋರಾಟ ಮಾಡ್ತೀನಿ. ನನ್ನ ಫೋಟೋ ಕೊಟ್ರೆ ನೀವು ಕ್ಲೀನ್ ಕನ್ವಿನ್ಸ್ ಆಗ್ಬಿಡ್ದು ಇದು ಉಪೇಂದ್ರ ನೋಡ್ತೀರಾ, ಏನೋ ಮೂಗ್ ಸ್ವಲ್ಪ ಇದೆಯಲ್ಲ, ಕೂದಲೆಲ್ಲ ಸ್ವಲ್ಪ ಇದಾಗಿದೆಯಲ್ವಾ ಅಂತ. ಕನ್ನಡಿ ಹಿಡಿದ್ಬಿಟ್ರೆ ನಿಮ್ಗೆ ಏನ್ ಹೇಳ್ತೀರಾ ನೀವು? ನಾನೇ ಕನ್ನಡ ಹಿಡಿದ್ರು ಅಷ್ಟೇ. ಈಗ ಹೇಳಿ ಏನೇನಿದೆ ಇದರಲ್ಲಿ, ಕರೆಕ್ಟ್ ಏನಿದೆ, ಒಳ್ಳೇದೇನಿದೆ, ಸರಿ ಏನಿದೆ, ತಪ್ಪೇನಿದೆ ಅಂತ ಕನ್ನಡಿ ಕೇಳಿ. ಕನ್ನಡಿನೇ ಇದು. ನೀನ್ ವೋಟ್ನ ಕರೆಕ್ಟ್ ಆಗಿ ಮಾಡಿದ್ರೆ ನೀನ್ ಸಾವಿರಾರು ಮಾತಾಡೋದು ಬೇಕಾಗಿಲ್ಲ. ನೀನು ಭ್ರಷ್ಟಾಚಾರ, ಅದು ಇದು, ಆ ನಾಯಕ, ಈ ದೇಶ, ಒಂದು ವೋಟ್ ಕರೆಕ್ಟ್ ಆಗಿ ಮಾಡು, ಹಾನೆಸ್ಟ್ ಆಗಿ ಮಾಡು. ಅಟ್ಲೀಸ್ಟ್ ನಿನ್ನ ಆತ್ಮ ಇದಕ್ಕೋಸ್ಕರ ಮಾಡು. ನೀನ್ ವೋಟನ್ನ ನೀನ್ ಯಾರೋ ಒಬ್ಬ ನಾಯಕನೋರು ವೋಟ್ ಮಾಡ್ತೀಯಾ, ಯಾವುದೋ ಜಾತಿನೋರು ವೋಟ್ ಮಾಡ್ತೀಯಾ, ನನ್ನ ಪಕ್ಷ ಆ ಪಕ್ಷ ಈ ಪಕ್ಷ ಅಂತ ವೋಟ್ ಮಾಡ್ತೀಯಾ? ನಾನೆಷ್ಟು ಕರೆಕ್ಟ್ ಆಗಿದ್ದೀನಿ ಸರ್ ಅಲ್ವಾ? ಆಮೇಲೆ ಹೇಳ್ತಾರೆ ಹೋರಾಟ ಮಾಡು ಸರ್. ಮಹಾತ್ಮ ಗಾಂಧಿ ಅವ್ರು ಹೋರಾಟ ಮಾಡಿದ್ರು, ತುಂಬಾ ಜನ ಹೋರಾಟ ಮಾಡಿದ್ರು. ಯಾರು ಎಗನೆಸ್ಟ್ ಆಗಿ? ಬ್ರಿಟಿಷರ್ ಎಗನೆಸ್ಟ್ ಆಗಿ. ಅಲ್ಲೊಂದು ವೋಟಿಂಗ್ ರೈಟ್ಸ್ ಕೊಟ್ಬಿಟ್ಟು ನೀವು ಬ್ರಿಟಿಷರ್ ಬೇಕಾ ಬೇಡವಾ ವೋಟ್ ಮಾಡಿ ಅಂತ ಹೇಳಿದ್ರೆ ಹೋರಾಟ ಮಾಡೋರು ಸರ್? ಎಲ್ಲರಿಗೂ ಹೇಳೋರು ಬ್ರಿಟಿಷರ್ ಎಗನೆಸ್ಟ್ ಆಗಿ ವೋಟ್ ಮಾಡಪ್ಪ, ಅವ್ರು ವೋಟ್ ಹಾಕ್ತಾರೆ ಅಂತ. ಇವತ್ತು ನಮ್ಗೆ ವೋಟಿಂಗ್ ರೈಟ್ ಸಿಕ್ಕಿದೆ, ಈಗ ಯಾಕೆ ಹೋರಾಟ? ಇದು ಯಾರೋ ನಾಯಕನ ಎಕ್ಸ್ಪೆಕ್ಟ್ ಮಾಡ್ತೀರಾ? ಯಾರೋ ಬಂದು ನಿಮ್ಮ ಹತ್ರನೇ ವೆಪನ್ ಇದೆ. ಆ ವೆಪನ್ ಕರೆಕ್ಟ್ ಆಗಿ ಯೂಸ್ ಮಾಡಿ. ನೀವು 50-100 ರೂಪಾಯಿ ಇಸ್ಕೊಂಡು, 2000-3000 ರೂಪಾಯಿ ಇಸ್ಕೊಂಡು, ಕುಕ್ಕರ್ ಸೀರೆ ಇಸ್ಕೊಂಡು ನೀವು ಹೆಂಗೆ ನೀವು ಮಾತಾಡ್ತೀರಾ? ಓಕೆ ಬಿಡಿ, ಅದೇ ಕರೆಕ್ಟ್ ಆಗಿದ್ರೆ ಅದೇ ಮಾಡ್ಕೊಂಡು ಹೋಗಿ. ನಿಮ್ಗೆ ಅದೇ ಇಂಪಾರ್ಟೆಂಟ್ ಅಂದ್ರೆ ಮಾಡಿ, ನಾನೇನು ಹೇಳಕ್ ಸಾಧ್ಯ ಇಲ್ಲ. ಬಟ್ ಹೇಳೋದು ನಾವು ಹೇಳ್ತಾ ಇರ್ಬೇಕು, ನಮ್ ಜವಾಬ್ದಾರಿ. ಅದು ಆಗುತ್ತೋ ಬಿಡುತ್ತೋ ಪ್ರಶ್ನೆ ಬೇಡ. ಅದಕ್ಕೆ ನೋಡಿ, ಕರ್ಮಣ್ಯವಾಧಿಕಾರಸ್ಥೆ